ರಾಜ್ಯದಲ್ಲಿ ಇಂದಿನ ದಿನಗಳಲ್ಲಿ ಪೊಲೀಸ್ ಠಾಣೆ ಎಂದರೆ ಕೆಲವು ಅನ್ಯಾಯಕ್ಕೊಳಗಾದವರು ಭಯ ಭೀತಿಯಿಂದ ನಮಗೆ ನ್ಯಾಯ ಸಿಗುವುದಿಲ್ಲ ಅಂತ ಪೊಲೀಸ್ ಠಾಣೆಗೆ ಹೋಗಲು ಹೆದರುತ್ತಾರೆ. ಆದರೆ ನಮ್ಮ ಕುಮಾರಸ್ವಾಮಿ ಲೇಔಟ್ನ ಪೊಲೀಸ್ ಠಾಣೆ ಜನಸ್ನೇಹಿ ಪೊಲೀಸ್ ಠಾಣೆಯಾಗಿ ಕಾರ್ಯನಿರ್ವಹಿಸ್ತಾ ಇರುವುದಕ್ಕಾಗಿ ಇದೊಂದು ನಿದರ್ಶನವಾಗಿದೆ. ಇಂದು ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಸಾರ್ವಜನಿಕರ ಅರಿವು ಹೆಚ್ಚಿಸಲು ತಿಂಗಳ ಜನ ಸಂಪರ್ಕ ಸಭೆ ಆಯೋಜಿಸಲಾಯಿತು. ಇಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಜಗದೀಶ್ ಅವರು 112 ಮತ್ತು 1930 ಸೈಬರ್ ಕ್ರೈಮ್ಗಳ ಕುರಿತು ಸಾರ್ವಜನಿಕರಿಗೆ ಸ್ಪಷ್ಟ ಅರ್ಥಪೂರ್ಣ ಮಾಹಿತಿ ನೀಡಿದರು. ಹಾಗೂ ಅದೇ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಅವರಾದ ಶಿವಸ್ವಾಮಿಯವರು ಚಂದ್ರನಗರ ಪಡಿತರ ಅಂಗಡಿಯ ಸಮಸ್ಯೆ ಕುರಿತು ಸಾರ್ವಜನಿಕರಿಂದ ಮಾಹಿತಿ ಸಂಗ್ರಹಿಸಿ ಅಂಗಡಿಯ ಮಾಲೀಕನಿಗೆ ಸರ್ಕಾರದ ಅನ್ನಭಾಗ್ಯ ಸರಿಯಾಗಿ ಗ್ರಾಹಕರಿಗೆ ತಲುಪಬೇಕು ಅಂತ ಎಚ್ಚರಿಕೆ ನೀಡಿದರು. ಸಾರ್ವಜನಿಕರು ಶಿವಸ್ವಾಮಿ ಅವರ ಮಾತಿಗೆ ಮುನ್ನಡೆ ನೀಡಿ ಸಹಕರಿಸಿದರು ಹಾಗೂ ಘಟನೆಯಲ್ಲಿ ಸಂಭವಿಸಬಹುದಾದ ಘರ್ಷಣೆಯನ್ನು ತಪ್ಪಿಸಿದರು. ಈ ಶ್ರೇಷ್ಠ ಸೇವೆಗೆ ಮಾನವ ಹಕ್ಕುಗಳ ಸಂರಕ್ಷಣೆ ಸಂಸ್ಥೆಯಿಂದ ಶಿವಸ್ವಾಮಿ ಅವರಿಗೆ ಸಂವಿಧಾನದ ಪ್ರಸ್ತಾವನೆ ನೀಡಿ ಗೌರವಿಸಲಾಯಿತು. ಗಣೇಶ ಹಬ್ಬ ಅದ್ದೂರಿಯಾಗಿ ನಡೆಯಿತು. ಆ ನಡೆಯೋದಕ್ಕೆ ಕಾರಣ ನಾವು ಅನ್ನೋದಕ್ಕಿಂತ ನಮ್ಮ ಪೊಲೀಸ್ ಇಲಾಖೆ ನಮ್ಮಲ್ಲಿಗೆ ಸಹಕಾರ ಕೊಟ್ಟು ಒಂದು ಇಂಚಿಂಚಿಗೂ ಒಂದು ಗಣೇಶ ಹೋಗಬೇಕು ಅಂತಂದರೆ ಒಂದು 4-5 ಜನ ಸಿಬ್ಬಂದಿಗಳ ಜೊತೆ ಸಹಕರಿಸಿ ಅದನ್ನು ಯಶಸ್ವಿಗೊಳಿಸಿದ್ದಾರೆ. ಹಾಗಾಗಿ ನಾನು ಕುಮಾರಸ್ವಾಮಿ ಬಡಾವಣೆಯ ಇನ್ಸ್ಪೆಕ್ಟರ್ ಮತ್ತು ಎಲ್ಲ ಸಿಬ್ಬಂದಿಗಳಿಗೂ ನಮ್ಮ ಕುಮಾರಸ್ವಾಮಿ ಬಡಾವಣೆಯ ನಾಗರಿಕರ ಅವರ ಒತ್ತಾಯದ ಮೊರೆಗೆ ಅವ್ರಿಗೆ ಶುಭಾಶಯ ಕೊಡ್ತಾ ಇದ್ದೀನಿ. ಆಮೇಲೆ ಮೊನ್ನೆ ನಮ್ಮ ಶಿವಸ್ವಾಮಿಯವರು ತುಂಬ ಚೆನ್ನಾಗಿ ಮಾತಾಡಿದ್ರು. ಏಕೆ ಅಂತಂದರೆ ಒಬ್ಬ ಪೊಲೀಸು ಹೇಗಿರಬೇಕು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ಅಂದರೆ ಇಡೀ ರಾಜ್ಯಕ್ಕೆ ಅವ್ರು ಮಾದರಿಯಾಗಿದ್ದಾರೆ. ನಾನು ಹೇಳಬೇಕಾದ್ರೆ ಖಂಡಿತ ಮಾದರಿಯಾಗಿದ್ದಾರೆ. ತುಂಬ ಚೆನ್ನಾಗಿ ಮಾತಾಡಿದ್ರು. ನಿನಗೆ ಊಟ ಇಲ್ವಾ, ನಾನು ಊಟ ಕೊಡಿಸ್ತೀನಿ, ನನಗೆ ಊಟ ಕೊಡಿಸೋಷ್ಟು ನನಗೆ ದೇವರು ಕಮ್ಮಿ ಮಾಡಿಲ್ಲ ಅಂತ ಹೇಳಿದ್ರು. ನಿಜವಾಗ್ಲೂ ಅದು ಎಲ್ಲರ ಮನಸ್ಗೂ ಒಳಗೋಗುತ್ತದು. ಏಕೆ ಅಂತಂದರೆ ಯಾರಿಗೂ ಆ ಥರ ಬರಲ್ಲ. ಏಕೆ ನಾನು ನೋಡಿದ್ದೀನಿ, ಎಲ್ಲ ಕಡೆ ನೋಡಿದ್ದೀನಿ. ಈ ಥರ ನಮ್ಮ ಕುಮಾರಸ್ವಾಮಿ ಬಡಾವಣೆಯಲ್ಲಿ ನಮ್ಮ ಜಗದೀಶ್ ಸರ್ ಜೊತೆ ಇರೋವಂಥ ಸಬ್ ಇನ್ಸ್ಪೆಕ್ಟ್ರು ಈ ಥರ ಮಾತಾಡಿದ್ದಾರೆ ಅಂತಂದರೆ ಅದು ಜಗದೀಶ್ ಸರ್ಗೆ ಅವರ ಗರಡಿಯಲ್ಲಿ ಇರೋದಕ್ಕೋಸ್ಕರನೇ ಆ ಮಾತು ಬಂದಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಾಗಿ ನಾನು ಜಗದೀಶ್ ಸರ್ಗೆ ಮತ್ತು ಶಿವಸ್ವಾಮಿ ಅವ್ರಿಗೂ ನನ್ನ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆ ವತಿಯಿಂದ ಸಂವಿಧಾನದ ಒಂದು ಫೋಟೋನ ಅವ್ರಿಗೆ ಜಗದೀಶ್ ಸರ್ ಕಡೆಯಿಂದಲೇ ಕೊಡಿಸ್ತಾ ಇದ್ದೀನಿ. ಕೇಸು ನಿಮ್ಮ ಮಗಳ ಕೇಸು ಠಾಣೆಗೆ ಮಾತಾಡೋಣ, ಅದು ಇಲ್ಲಿ ಮಾತಾಡೋದಲ್ಲ. ನಿಮ್ಮ ಮಗಳು ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ವಂಶವೃದ್ಧಲ್ಲಿ ನನ್ನ ಹೆಸರು ತೆಗೆದುಬಿಟ್ಟು ಅವ್ರ ನಮ್ಮಮ್ಮ ಅಂತ ಮತ್ತೆ ನೀವು ಹೇಳಿದ್ರಿ ಊಟ ಸರಿಯಾಗಿ ಆಗ್ತಿಲ್ಲ, ಈಚೆಗೆ ಹಾಕೋರೆ ಅಂತ. ಅದು ನಿಮಗೇನು ಪೊಲೀಸರು ತೊಂದರೆ ಕೊಟ್ಟಿಲ್ಲ?